ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಜೋಳದ ರೊಟ್ಟಿ ಗಟ್ಟಿಬ್ಯಾಳಿ ಮಾಡಿದ್ದೆ, ಉತ್ತರ ಕರ್ನಾಟಕ ಸ್ಪೆಷಲ್. ಹಾಗೆ ರೊಟ್ಟಿ ಮಾಡೋರಿಗೆ ಕಷ್ಟ ಅನಿಸ್ತಿದೆಯಾ? ಹಾಗಿದ್ದರೆ ಈ ವಿಡಿಯೋ ನೋಡಿ, ಹೇಗೆ ರೊಟ್ಟಿ ಈಸಿಯಾಗಿ ಮಾಡ್ಬೋದು, ಹಾಗೆ ತವಾ ಮೇಲೆ ಹೇಗೆ ರೊಟ್ಟಿನ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ನಾನು ಹಿಟ್ಟೆ ತೊಗೊಂಡು ಜಲ್ದಿ ಇಟ್ಕೋತೀನಿ. ಅದಕ್ಕೆ ಈ ಥರ ನಡು ಮಧ್ಯದಲ್ಲಿ ಗುಂಡು ಮಾಡಿಕೊಂಡು ಇಟ್ಕೋತೀನಿ. ಯಾಕಂದರೆ ಬಿಸಿ ನೀರು ಹಾಕೋದಕ್ಕೆ ಬೇಕಾಗುತ್ತೆ, ಜಿಗಿ ಹಾಕೋಬೇಕಲ್ವ, ಅದ್ರ ಸಲುವಾಗಿ ಈ ಥರ ಮಾಡ್ಕೋತೀನಿ. ಇವಾಗ ಈ ಥರ ಮಾಡ್ಕೊಂಡು ಇಟ್ಕೊಂಡೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಡೋಣ, ಜಿಗಿ ಹಾಕೋದಕ್ಕೆ. ಇವಾಗ ನೀರು ಕುದ್ದಿದೆ. ಈ ಥರ ಚೆನ್ನಾಗಿ ನೀರನ್ನು ಕುದಿಸಿ ನೀರು ಕುದೀತಾ ಇದೆ. ಇವಾಗ ಸಾಕು, ಇದನ್ನು ತೆಗೆದು ರೊಟ್ಟಿ ತವಾ ಇಡ್ತೀನಿ. ಹಂಚು, ರೊಟ್ಟಿ ಹಂಚು ಅಂತಾರೆ ನಮ್ಮ ಕಡೆ. ಅದನ್ನು ಕಾಯೋಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದರಲ್ಲಿ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಕೈಯಲ್ಲಿ ಮಾಡಿದ್ರೆ ಸುಡುತ್ತೆ ಅಂತ ಒಂದು ಸ್ಪೂನಿಂದ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ. ಜಿಗಿ ಹಾಕ್ಕೊಂಡಿಲ್ಲ ಅಂದರೆ ರೊಟ್ಟಿ ಬರಲ್ಲ, ಅದಕ್ಕೆ ನಾನು ಸ್ವಲ್ಪ ಜಿಗಿ ಹಾಕೋತೀನಿ. ಇವಾಗ ಸಾಕು, ತಣ್ಣೀರು ತೊಗೊಂಡೆ, ಉಳಿದಿರೋದನ್ನು ತಣ್ಣೀರಲ್ಲಿ ನಾದ್ಕೋತೀನಿ. ಒಂದೇ ಸರ್ತಿಗೆ ಕೈ ಎದ್ದು ಒತ್ತಿದ್ರೆ ಸುಡುತ್ತೆ, ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಆಗಿ ನಾದ್ಕೋತಾ ಇದ್ದೀನಿ. ನೋಡಿ ನೀರು ಹಾಕಿ ಒಮ್ಮೆಗೆ ಹಾಕಿಬಿಟ್ರೆ ಅಳಸಾಗೋ ಚಾನ್ಸ್ ಇರುತ್ತೆ, ಮತ್ತು ರೊಟ್ಟಿ ಮಾಡೋದಕ್ಕೆ ಬರೋಲ್ಲ. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ಮೃದುವಾಗಿ ನಾದಬೇಕಿಟ್ಟು, ಚೆನ್ನಾಗಿ ನಾದಿದಷ್ಟು ರೊಟ್ಟಿ ಚೆನ್ನಾಗಿ ರೌಂಡಾಗಿ ಬರುತ್ತೆ, ಹಾಗೆ ಮತ್ತು ಮೆತ್ತಗಾಗಿರುತ್ತೆ. ನೀವು ಬಡಿಯೋಕ್ಕೂ ಈಸಿ ಅನ್ನಿಸುತ್ತೆ ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ. ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟು ನಾದ್ಕೊಳ್ಳೋದು ಮೇನ್ ಪಾಯಿಂಟ್. ಇದರಲ್ಲಿ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಹಿಟ್ಟು ಆ ಥರ ಮೆತ್ತಗೆ ಇರಬೇಕು. ನಾನು ಇನ್ನೂ ಸ್ವಲ್ಪ ನಾದ್ಕೋತೀನಿ. ನಾದ್ಕೊಂಡು ಚೆನ್ನಾಗಿ ಮೆತ್ತಗಾಗೋವರೆಗೂ ನಾದ್ಕೊಂಡು ಚೆನ್ನಾಗಿ ಅದನ್ನು ಮೆತ್ತಗೆ ಮಾಡ್ತೀನಿ. ನೋಡಿ, ಆ ಥರ ಇರಬೇಕು ಮೆತ್ತಗೆ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಬಡ್ಕೋತೀನಿ. ಇವಾಗ ತವಾ ಮೇಲೆ ಹಾಕೋದು ಹೇಗಂತ ತೋರಿಸ್ತೀನಿ. ನಾನು ಮೊದಲೇ ಒಂದು ರೊಟ್ಟಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೊಟ್ಟಿಯಲ್ಲಿ ನಿಮಗೆ ತವಾ ಮೇಲೆ ಹಾಕೋದು ಹೇಗಂತ ತೋರಿಸ್ತೀನಿ.
ನೋಡಿ ಹೇಗೆ ಬಂತು ಅಂತ. ಇದನ್ನು ಒಂದು ರೊಟ್ಟಿ ತೊಗೊಂಡು ಅದು ಬಡ್ದಿರೋ ರೊಟ್ಟಿನ ಸ್ವಲ್ಪ ಮೇಲೆತ್ತಿ ಅದ್ರ ಕೆಳಗಡೆ ಬೇಯಿಸಿರೋ ರೊಟ್ಟಿನ ಇಟ್ಟು ಮೇಲೆ ಹಾಕೋತೀನಿ. ಇದನ್ನು ಡೈರೆಕ್ಟಾಗಿ ತೊಗೊಂಡು ಹಂಚಿಗೆ ಹಾಕೋಣ. ನೋಡಿ ಈ ಥರ ಹೇಗೆ ಹಾಕಬೇಕು ಅಂತ. ಹಂಚು ಚೆನ್ನಾಗಿ ಕಾಯ್ದಿರಬೇಕು. ಇವಾಗ ಅದನ್ನು ತಂದು ಡೈರೆಕ್ಟಾಗಿ ಇದಕ್ಕೆ ಹಾಕ್ತೀನಿ. ನೋಡಿ ಹೇಗೆ ಈಸಿಯಾಗಿ ಬಂತು, ಹರಿಯೋದಿಲ್ಲ. ತರುವ ಮಧ್ಯೆ ನೀವು ಬಡ್ಕೊಂಡು ಥರ ಮಧ್ಯೆಯಲ್ಲಿ ಹರಿಯೋದಿಲ್ಲ, ಈಸಿಯಾಗಿ ತಂದು ಹಾಕ್ಬೋದು. ಈ ಥರ ಮಾಡಿ ನೀವು, ಚೆನ್ನಾಗಿ ಬರುತ್ತೆ. ನಡು ಮಧ್ಯೆ ಬಡ್ದಾಗಿರ್ತೀರ ಹರಿದೋಗುತ್ತೆ, ಅದಕ್ಕೆ ಈ ಥರ ಮಾಡಿದರೆ ಹರಿಯೋದಿಲ್ಲ. ಈ ಟ್ರಿಕ್ನ ಯೂಸ್ ಮಾಡಿ ನೋಡಿ ನೀವು. ನೀರು ಹಚ್ಕೋತೀನಿ, ಸುತ್ತ ಎಲ್ಲ ನೀರು ಹಚ್ಚಿ ಸ್ವಲ್ಪ ಬೇಯ್ದಾದ್ಮೇಲೆ ಹೀಗೆ ಇವಾಗ ಈ ಕಡೆ ಹಾಕೋಣ. ನೀರು ಹಚ್ಚಿದರನ ಕೆಳಗೆ ಮಾಡೋಣ. ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಹಸಿಯಾಗಿ ಉಳಿಬಾರ್ದು, ಆ ಥರ ಬೇಯಿಸ್ಕೊರಿ. ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ನೋಡಿರಿ ನೀವು ಎಷ್ಟು ತೆಳ್ಳಗೆ ಬಂದಿದೆ ಅಂತ. ನೋಡಿ ಎಷ್ಟು ತೆಳ್ಳಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡಿ. ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.